ಮಂಗಳೂರಿನ ನಂತೂರಿನಲ್ಲಿರುವ ನಿಟ್ಟೆ ಡಾಕ್ಟರ್ ಶಂಕರ ಅಡ್ಯಂತಾಯ ಸ್ಮಾರಕ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಕಾರ್ಯಕ್ರಮವು ನಗರದ ಉರ್ವ ಸ್ಟೋರ್ನ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ತೋಕೂರಿನ ಡಾಕ್ಟರ್ ಎಂ ರಾಮಣ್ಣ ಶೆಟ್ಟಿ ಮೆಮೋರಿಯಲ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನ ಪ್ರಾಂಶುಪಾಲರಾದ ಶ್ರೀಲತಾ ರಾವ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಂತಹ ಉತ್ತಮ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವುದು ಖುಷಿ ತಂದಿದೆ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. receiving the badge. It took me 40 years back. I was just sharing with your principal that I too during my college days had become the joint secretary of the college where I studied, and it was something totally different. We never had occasions like this or celebrations like ಗ್ಲೆನ್ಮಾರ್ಕ್ ಇಂಟಿಗ್ರೇಟೆಡ್ ಫಾರ್ಮಾಸ್ಯೂಟಿಕಲ್ಸ್ನ ವಿಭಾಗ ಮುಖ್ಯಸ್ಥರಾದ ನರೇಶ್ ಶೆಟ್ಟಿಯವರು ಮಾತನಾಡಿ, ತಮ್ಮ ವಿದ್ಯಾರ್ಥಿ ಜೀವನ ಮತ್ತು ವಿದ್ಯಾರ್ಥಿ ಸಂಘದಲ್ಲಿನ ಅನುಭವವನ್ನು ಹಂಚಿಕೊಂಡರು. ನಮ್ಮ ಕಾಲೇಜಲ್ಲಿ ಕೂಡ ಸ್ಟೂಡೆಂಟ್ ಕೌನ್ಸಿಲಲ್ಲಿ ನಾನು ಕೂಡ ಒಂದು ಕ್ಲಾಸಸ್ ಇದಂತೆ ನೋಡಿದ್ದೆ. ಭಾಳಷ್ಟು ಖುಷಿ ಆಗ್ತದೆ ಇದನ್ನು ನೋಡುವಾಗ. ಒಂದು 10 ವರ್ಷದ ಹಿಂದೆ ಹೋದಾಗ ಆಯಿತು ಇವತ್ತಿನ ಸ್ಟೂಡೆಂಟ್ ಕೌನ್ಸಿಲ್ ಕಾರ್ಯಕ್ರಮವನ್ನು ನೋಡುವಾಗ. ಈ ಒಂದು ಸ್ಟೂಡೆಂಟ್ ಕೌನ್ಸಿಲನ್ನು ಈ ಕಾಲೇಜಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಆಗಿನ ದಿನಗಳಲ್ಲಿ ಈ ರೀತಿ ಸ್ಟೂಡೆಂಟ್ ಕೌನ್ಸಿಲ್ ಈ ರೀತಿ ಗ್ರ್ಯಾಂಡ್ ಆಗಿ ಆಯೋಜನೆ ಮಾಡಿರ್ತಿರಲಿಲ್ಲ. ಅದೆಲ್ಲ ನಿಮ್ಮ ಭಾಗ್ಯ, ಈ ಒಳ್ಳೆಯ ರೀತಿ ಆಯೋಜನೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಎನ್ಎಸ್ಎಎಂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಹಾಗೂ ವಿದ್ಯಾರ್ಥಿ ಸಂಘದ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಅಮೃತ ಜ್ಯೋತಿ ಹಾಗೂ ಕಾರ್ಯದರ್ಶಿ ಚಿಂತನ್ ಎಂ ಕುಮಾರ್ ಮತ್ತು ನೂತನ ಪದಾಧಿಕಾರಿಗಳಿಗೆ ಬ್ಯಾಚ್ ವಿತರಿಸಿ ಅಧಿಕಾರದ ಪ್ರಮಾಣ ವಚನವನ್ನು ಬೋಧಿಸಿದರು. God, that I shall discharge my duties and responsibilities as the of the college. ಕಾರ್ಯಕ್ರಮದಲ್ಲಿ ವೀಣಾ ಬಳ್ಳಾಲ್, ಗೀತಾ, ಸಂಧ್ಯಾ, ವಿದ್ಯಾರಾಣಿ, ಚೈತ್ರ, ಸುಪ್ರಿಯಾ, ಶಶಾಂಕ್ ಸಹಕರಿಸಿದರು. ವಿದ್ಯಾರ್ಥಿ ಸಂಘದ ನೂತನ ಅಧ್ಯಕ್ಷೆ ಅಮೃತ ಜ್ಯೋತಿ ಅವರು ಮಾತನಾಡಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಉಪಪ್ರಾಂಶುಪಾಲರಾದ ಅನ್ನಪೂರ್ಣ ನಾಯಕ್, ಕಾರ್ಯಕ್ರಮ ಸಂಯೋಜಕಿ ಶಕುಂತಲಾ ಶೆಟ್ಟಿ ಹಾಗೂ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅರ್ಥಶಾಸ್ತ್ರ ಉಪನ್ಯಾಸಕಿ ಡಾಕ್ಟರ್ ಸುಕನ್ಯಾ ಸ್ವಾಗತಿಸಿ, ವಿದ್ಯಾರ್ಥಿ ಕಾರ್ಯದರ್ಶಿ ಚಿಂತನ್ ಎಂ ಕುಮಾರ್ ಅವರು ವಂದಿಸಿದರು. ಉಪನ್ಯಾಸಕರಾದ ಶ್ರದ್ಧಾ ಮತ್ತು ಸಂತೋಷ್ ಅತಿಥಿಗಳನ್ನು ಪರಿಚಯಿಸಿದರು. ಉಪನ್ಯಾಸಕಿ ಮನಸ್ವಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಂತರ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಿತು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.